ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಹಿರೇಮಣಕಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಹರಿದಿರುವ ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಲಾಗಿದೆ. ಸುಮಾರು 1 ತಿಂಗಳಿಂದ ನಿತ್ಯವೂ ಹರಿದ ರಾಷ್ಟ್ರಧ್ವಜವನ್ನು ಹಾರಿಸಲಾಗ್ತಾ ಇದೆ. ಗ್ರಾಮ ಪಂಚಾಯಿತಿಯ ಪಿಡಿಒ ಸುಮಾ ಅದನ್ನೇ ಬಳಸಿ ಅಂತ ಸಿಬ್ಬಂದಿಗೆ ಹೇಳ್ತಾರಂತೆ. ಗ್ರಾಮಸ್ಥರು ಈ ಬಗ್ಗೆ ಪಿಡಿಒ ಸುಮಾರನ್ನ ಕೇಳಿದ್ರೆ ಏನೂ ಆಗಿಲ್ಲ ಅನ್ನುವಂತೆ ನಡೆದುಕೊಳ್ತಾರಂತೆ. ಸಿಬ್ಬಂದಿಗಳ ಈ ವರ್ತನೆಯನ್ನ ಕಂಡ ಸ್ಥಳೀಯರು ಇದನ್ನು ಚಿತ್ರೀಕರಿಸಿಕೊಂಡು ಮಾಧ್ಯಮಕ್ಕೆ ಕಳಿಸಿಕೊಟ್ಟಿದ್ದಾರೆ. ಹಿರೇಮಣಕಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಹರಿದ ರಾಷ್ಟ್ರಧ್ವಜವನ್ನೇ ಅಲ್ಲಿ ಹಾರಿಸಲಾಗ್ತಾ ಇದೆ. ಅಂದರೆ ಅಲ್ಲಿನ ಸಿಬ್ಬಂದಿ ಇದರ ಬಗ್ಗೆ ಪಿಡಿಒ ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಪಿಡಿಒ ಸುಮಾ ಅವರು. ಸೊ ಈ ಒಂದು ಹರಿದ ರಾಷ್ಟ್ರಧ್ವಜವನ್ನು ಆ ಗ್ರಾಮ ಪಂಚಾಯಿತಿ ಕಟ್ಟಡದ ಮೇಲೆ ನೋಡಿದಾಗೆಲ್ಲ ಎಲ್ಲರೂ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಷ್ಟ್ರಧ್ವಜಕ್ಕೆ ಕೊಡಬೇಕಾದಂತಹ ಅಂದರೆ ಗೌರವವನ್ನು ಕೊಡದೆ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇರುವಂಥದ್ದು ಅಂತ. ಬನ್ನಿ ಕುರಿತಂತೆನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ. ರಾಷ್ಟ್ರಧ್ವಜ ಹರಿದಿದ್ರು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಪಿಡಿಒ ಸುಮಾ ಅವರು ಅಂತಂದ್ರೆ, ಒಂದು ಅವರ ಗಮನಕ್ಕೆ ಬಂದರೂ ಕೂಡ ಇದನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಅನ್ನೋದು. ಎರಡನೇದಾಗಿ ಒಂದು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡದೇ ಇದ್ರು ಕೂಡ ನನಗೆ ಏನಾಗುತ್ತೆ ಅನ್ನುವಂಥ ಭಯ ಇಲ್ಲ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೋ ಮಾತನಾಡಿಸಿದ್ರೆ ಸುಮಾ ಅವ್ರನ್ನ? ಖಂಡಿತವಾಗಿ ಧ್ವಜಕ್ಕೆ ಯಾವ ರೀತಿ ಗೌರವ ಇದೆ ಅನ್ನುವಂತ ವಿಷಯನೇ ಆ ಪಿಡಿಒಗೆ ಗೊತ್ತಿಲ್ಲ, ಸುಮಾಗೆ ಗೊತ್ತಿಲ್ಲ ಅನ್ಸುತ್ತೆ. ಕಳೆದ 1 ತಿಂಗಳದಿಂದ ಹರಿದವನ್ನೇ ನಿತ್ಯ ಹಾರಿಸುವುದರಿಂದ ಅಲ್ಲಿಂದ ಪ್ರಜ್ಞಾವಂತ ಯುವಕರು ಇದನ್ನ ಪ್ರಶ್ನಿಸಿದಾಗೂ ಕೂಡ ಅದು ಹರಿದಿದ್ದನ್ನೇ ಹಾರುತ್ತೇವೆ, ಏನಾಗುತ್ತೆ ನಿಮ್ಗೆ ಸಮಸ್ಯೆ ಏನು ಅನ್ನುವಂತ ನಿತ್ಯ ಉಡಾತ ಕೊಡ್ತಾ ಇದ್ದಾರೆ ಅಂತಂದ್ರೆ ರಾಷ್ಟ್ರಧ್ವಜಕ್ಕಿರುವಂತಹ ಗೌರವನೇ ಇವ್ರಿಗೆ ಗೊತ್ತಿಲ್ಲ. ನಾವು ಕೂಡ ಅವರನ್ನ ಸಂಪರ್ಕಿಸಿದಾಗ ಏನ್ ಮಾಡೋಣ ಸರ್, ಇರೋದನ್ನ ಹಾರಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರಧ್ವಜಕ್ಕಿರುವಂತಹ ಗೌರವವನ್ನು ಕಳೆಯುವಂತಹ ನಿಟ್ಟಿನಲ್ಲಿ ನಮ್ಮವರೇ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಇಡೀ ಏನು ಜನತೆ ಏನಿದೆ ಇದಕ್ಕೆ ಖಂಡನೆ ಮಾಡ್ತಾ ಇದ್ದಾರೆ. ಆ ಎಮ್ಮನ ಕೂಡಲೇ ಅಮಾನತ್ ಮಾಡಬೇಕು, ರಾಷ್ಟ್ರಧ್ವಜಕ್ಕೆ ಇರುವಂತಹ ಬೆಲೆಯನ್ನ ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಗ್ರಾಮಸ್ಥರು ಕೂಡ ಪ್ರತಿಭಟನೆ ಮಾಡುವಂತಹ ಹೆಜ್ಜೆಗೆ ಮುಂದಾಗಿದ್ದಾರೆ. ಸಬಿತಾ, ಮುಂದಿನ ದಿನಗಳಲ್ಲಾದ್ರೂ ಇಂತಹ ಘಟನೆ ನಡಿಬಾರದು, ಎಲ್ಲೂ ಕೂಡ ರಾಷ್ಟ್ರಧ್ವಜಕ್ಕೆ ಅವಮಾನವಾಗುವಂತಹ ಘಟನೆಗಳು ನಡಿಬಾರದು. ಇದು ಇವರಿಗೆ ತಕ್ಕ ಪಾಠವನ್ನ ಕಲಿಸಿ ಇವರನ್ನ ಅಮಾನತ್ ಮಾಡ್ಬೇಕು ಅಂತೇಳಿ ಸ್ಥಳೀಯ ಯುವಕರು, ಏನ್ ಪ್ರಜ್ಞಾವಂತ ಯುವಕರಿದ್ದಾರೆ ಅವರು ಆಗ್ರಹಿಸ್ತಾ ಇದ್ದಾರೆ. ಸಬಿತಾ, ಓಕೆ, ಧನ್ಯವಾದ ಅಣ್ಣಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಬನ್ನಿ ಕುರಿತಂತೆ ಮಾತನಾಡೋದಕ್ಕೆ ಅಲ್ಲಿನ ಪಿಡಿಒ ಆಗಿರುವಂತಹ ಸುಮಾ ಅವರೇ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಸುಮಾ ಅವರೇ. ಹಲೋ ಹಲೋ. ಸುಮಾ ಅವರೇ ಕೇಳಿಸ್ತಿದೀಯಾ? ಹಲೋ, ನಮಸ್ಕಾರ ಸುಮಾ ಅವರೇ, ಕೇಳಿಸ್ತಿದೀಯಾ?